ಈಗ ನಾವು ಮೊದಲದಾಗಿ ಒಂದು ದೇಶ ಅಂದಾಗ ನಾವು ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಕೊಡಬೇಕು. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಸೋಷಿಯಲಿಸ್ಟು, ಸೆಕ್ಯುಲರು ಆ್ಯಂಡ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್, ಇವಿಷ್ಟು ಜಸ್ಟಿಸ್ ಸಿಗಬೇಕು ಎಲ್ಲ ರಾಜ್ಯದವ್ರಿಗೆ. ಅವಾಗಷ್ಟೇ ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ, ಇದೊಂದು ದೇಶ, ನಮ್ಮ ದೇಶದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅಂತ. ಈ BJP ಅಧಿಕಾರಕ್ಕೆ ಬಂದ ಮೇಲೆ ಏನಾಯಿತು, ಈ ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೌಲ್ಯಗಳಿದೆ ಅದನ್ನು ತುಳಿದಾಗ್ತಾ ಇದೆ, ಅದನ್ನು ಕಿತ್ತು ಬಿಸಾಕ್ತಾ ಇದೆ. ಇವರು ಮೊದಲನೇ ಅಜೆಂಡಾನೇ ಅದು, ಕಾನ್ಸ್ಟಿಟ್ಯೂಷನಲ್ಲಿನ ಬದಲಾವಣೆ ತರ್ತೀವಿ, ಕಾನ್ಸ್ಟಿಟ್ಯೂಷನ್ನ ಬದಲಾಯಿಸ್ತೀವಿ. ಈಗ ನಿಮಗೆ ಈಗ ಹೇಳ್ತಾ ಇದ್ರು ಏನಂತ, ದಕ್ಷಿಣ ಭಾರತ ಅಂತ. ದಕ್ಷಿಣ ಭಾರತ ಅಂತ ಫಸ್ಟ್ ಕೇಳಿದ್ದು ದ್ರಾವಿಡ ನಾಡು ಅಂತ 1940ರಲ್ಲೇ ಸ್ಟಾರ್ಟ್ ಆಗ್ತಿದ್ದು, ಬಿಫೋರ್ ಇಂಡಿಪೆಂಡೆನ್ಸ್. ಅದು 1960 ತನಕನೂ ಹೇಳ್ಕೊಬಂತು. ಅದಾದಮೇಲೆ ಈಗ ಇವ್ರು ಹೇಳ್ತಾರೆ BJP ಅವರು ಏನಂತ, ದೇಶ ವಿಭಜನೆ ಮಾಡೋಕ್ಕೆ ಕಾಂಗ್ರೆಸ್. ಫಸ್ಟು ಇದಕ್ಕೆ ಆ್ಯಕ್ಟ್ ತಂದವರೇ ನೆಹರು ಅವರು 1963ರಲ್ಲಿ. ಸೆಕ್ಷನಿಸಮ್ ಆ್ಯಕ್ಟ್, ಇಟ್ಸ್ ಎನ್ ಅಂದರೆ ಇಟ್ಸ್ ಅ ಪನಿಷಬಲ್ ಇಲ್ಲೀಗಲ್ ಆ್ಯಕ್ಟ್ ಅಂತ ತಂದಿದ್ದು ನೆಹರು ಅವರು. ಈ ದೇಶದಲ್ಲಿ ಯಾರೇ ರಾಜ್ಯದವರು ಪ್ರತ್ಯೇಕ ದೇಶ ಕೇಳಿದ್ರೆ ಅವ್ರ ಮೇಲೆ ಇಲ್ಲೀಗಲ್ ಆ್ಯಕ್ಟ್ ಆಗುತ್ತೆ, ಅವರು ದೇಶದ್ರೋಹಿ ಆಗ್ತಾರೆ, ನಾಡದ್ರೋಹಿ ಆಗ್ತಾರೆ ಅಂತ ತಂದಿದ್ದನ್ನ, ಅದು ಕೇಸ್ ತಂದಿದ್ದೆ ನೆಹರು ಅವರು. ಅಂದರೆ ನೆಹರು ಅವ್ರಿಗೆ ದೇಶಾಭಿಮಾನ ಇಲ್ಲ ಅಂತ ಹೇಳೋದು ಇವ್ರದ್ದು ಮೂರ್ಖತನ ಒಂದು. ಇನ್ನೊಂದು ಏನಂದ್ರೆ, ನಾವು ಈಗೇನು 15 ಫೈನಾನ್ಷಿಯಲ್ ಕಮಿಷನ್ 2017ನಲ್ಲಿ ತಂದ್ರು, ಅದು ತಂದಾಗ ಏನು ಮಾಡಿದ್ರು, ಹಿಂದಿನ ಏನು 1971 ಸೆನ್ಸಸ್ ಪ್ರಕಾರ ಏನು ಇವರು ಇದು ಮಾಡಿದ್ರು, ಈಗ 2011ನೇ ಸೆನ್ಸಸ್ಗೆ ಕಂಪೇರ್ ಮಾಡಿದ್ರು ಪಾಪ್ಯುಲೇಷನ್ ಡೆಮೋಗ್ರಫಿಗೆ. ಆ ಕಂಪೇರ್ ಮಾಡಿದಾಗ ಸೌತ್ ಇಂಡಿಯಾದಲ್ಲಿ ಏನಾಗಿದೆ, ನಾವು ಬರ್ತ್ ಕಂಟ್ರೋಲ್ನ ತುಂಬ ಎಫೆಕ್ಟಿವ್ ಆಗಿ ನಿಭಾಯಿಸಿದ್ದೀವಿ. ಅದನ್ನು ಹಿಂದೆ ಕೊಟ್ಟಿದ್ದು ಯಾರು, ಇಂದಿರಾ ಗಾಂಧಿ ಅವರು. ದೇಶದಲ್ಲಿ ಬರ್ತ್ ಕಂಟ್ರೋಲ್ ಮಾಡೋದ್ರಷ್ಟೇ ನಾವು ಮುಂದೆ ಹೋಗೋಕ್ಕಾಗೋದು ಎಕನಾಮಿಲಿ ಅಂದ್ಬಿಟ್ಟು ಎಲ್ಲ ರಾಜ್ಯಗಳಿಗೂ ಕೊಟ್ಟರು. ಅದರಲ್ಲಿ ದಕ್ಷಿಣ ರಾಜ್ಯದವರು ನಾವು ತುಂಬ ನಿಯತ್ತಾಗಿ ಕೆಲಸ ಮಾಡೋದು, ಆರೋಗ್ಯ, ಶಿಕ್ಷಣ, ಪ್ರತಿಯೊಂದು ಬರ್ತ್ ಕಂಟ್ರೋಲ್ ತನಕ ತುಂಬ ನಾವು ಇದು ಮಾಡೋದು. ಇವತ್ತು ಏನಂದ್ರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ನ ತಗೊಂಡೋಗ್ಬಿಟ್ಟು, ಏಯ್ ನಿನಗೆ ಕೆಲಸ ಇಲ್ಲ, ಮನೇಲಿ ಬಿದ್ದಿರೋ, ಕೂಲಿ ಮಾಡೋ ಅಂತ ತಗೊಂಡೋಗ್ಬಿಟ್ಟು ನಿನಗೆ ಬಾರೋ ನೀನು IAS ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ ಅನ್ನೋ ಕತೆ ಇವತ್ತು ದೇಶಕ್ಕೆ ಬಂದಿದೆ. ಯಾಕೆಂದ್ರೆ ನಾವು ಇದುವರೆಗೆ ದೇಶ ಕಟ್ಟಿದ್ದು, ದೇಶ ಉಳಿಸಿದ್ದು, ಅಂದ್ರೆ ಕಂಟ್ರೋಲ್ ಮಾಡಿದ್ದು, ಪ್ರತಿಯೊಂದು ನಾವು ಮಾಡ್ಕೊಂಡ್ರೆ ಕೊನೆಗೆ ನಮ್ಗೇನು ಸಿಗ್ತಾ ಇದೆ ವಾಪಸ್ಸು, ಚಿಪ್ಪು. ಅಂದ್ರೆ ಈಗ ಇವರು ಇಷ್ಟೆಲ್ಲ ಹಣನ ತಗೊಂಡು ಹೋಗ್ತಾ ಇದ್ದಾರೆ, ಅಟ್ಲೀಸ್ಟ್ ನಮ್ಮ ಶಿಕ್ಷಣ ದುಡ್ಡು ತಿನ್ಕೋತಾ ಇದ್ದಾರೆ. ಸಮಗ್ರ ಶಿಕ್ಷಣ ಯೋಜನೆ ನೋಡಿ 2883 ಕೋಟಿ ನಮ್ಗೆ ರಾಜ್ಯಕ್ಕೆ ಬರಬೇಕು ಒಂದು ಮಗುಗೆ. ಈಗ ಗೋವಿಂದರಾಜ್ ಅವರು ಒಂದೊಂದು ಲೆಕ್ಕ ನಾನು ಹೇಳೋದು, ಗೋವಿಂದರಾಜ್ ಅವರು ರೀ HAL ಮಾಡಿದ್ರಲ್ಲ, ಅದೇನು ಸುಮ್ಮನೆ ಮಾಡಿದ್ದ? ಗುಲ್ಬರ್ಗಾ ಏರ್ಪೋರ್ಟ್ಗಳು, ಹುಬ್ಳಿದು IIT ಮಾಡ್ತಾ ಇದೀವಿ ನಾವು, ಜಲಜೀವನ, ಉಜ್ವಲ, ಇದಕ್ಕೆಲ್ಲ ಕೇಂದ್ರ ದುಡ್ಡು ಕೊಟ್ಟಿಲ್ವಾ ನಿಮ್ಗೆ? ಹಂಗಾದ್ರೆ ನಿಮ್ ಬಾಯಿಗೆ ಬಂದಾಗ ನೀವು ಮಾತಾಡ್ತಾ ಇದ್ರೆ ಹೆಂಗೆ ಅಂತ ಗೋವಿಂದರಾಜ್ ಅವರು. ಇಲ್ಲ, ಅದ್ರ ಬಗ್ಗೆನೂ ಹೇಳ್ತೀನಿ. ಕೇಂದ್ರದ ಯೋಜನೆಗಳು ಕೂಡ ನಮ್ಗೆ ತುಂಬಾ ಕಡಿಮೆ ಬರ್ತಾ ಇದೆ. ಈಗ ನೀವು ಒಂದು ಎಕ್ಸಾಂಪಲ್ ತಗೋತೀವಿ ಅಂದ್ರೆ, ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ಗಳು ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕೇಂದ್ರಕ್ಕೆ ಹೋದ್ರೆ 42 ರೂಪಾಯಿ ಸ್ಟೇಟ್ ಫಂಡ್ಗೆ ಹೋಗುತ್ತೆ, 58 ರೂಪಾಯಿ ಕೇಂದ್ರಕ್ಕೆ ಅಂತ ಹೋಗುತ್ತೆ. ಆ ಮೀಸಲಾತಿಲೂ ಕೂಡ ಆ 58 ರೂಪಾಯಿ ಅವ್ರು ಪರ್ಸನಲ್ ಆಗಿ ಯಾರಿಗೆ ಬೇಕಾದನ್ನ ಬಳಸ್ಕೋಬಹುದು. ಆ ಬಳಕೆನೂ ಕೂಡ ನಮ್ಮ ರಾಜ್ಯಗಳು ಕೊಡ್ತಾ ಇಲ್ಲ. ಏನು 58 ರೂಪಾಯಿದು, ಈ 42 ರೂಪಾಯಿಲಿ ನಮ್ಗೇನ್ ಸ್ಟೇಟ್ GST ಕೊಡ್ಬೇಕಾ, ಅದ್ರೊಳಕೇನೆ ಸೇರಿಸ್ಬಿಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್. ಈಗ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ, ಅದಕ್ಕೆ ಇವರು ಟೋಲ್ಗೆ ದುಡ್ಡು ಮಾಡ್ಕೊಳಕ್ಕೆ ಅದ್ ಮಾಡ್ತಾ ಇರೋದು. ಅದನ್ನು ಕೂಡ ಸ್ಟೇಟ್ ಫಂಡ್ ಅಂತ ಸೇರಿಸ್ಬಿಡ್ತಾ ಇದ್ದಾರೆ. ಕೇಂದ್ರದ್ದು ಏನು ಫಂಡ್ಗಳು ಇರ್ತವೆ ಅದನ್ನು ಸ್ಟೇಟ್ ಫಂಡ್ಗೆ ಸೇರಿಸ್ತಾ ಇದ್ದಾರೆ. ಇದರಿಂದ ಸುಮಾರು ಕರ್ನಾಟಕಕ್ಕೆ 10 ರಿಂದ 11 ಸಾವಿರ ಕೋಟಿ ನಷ್ಟ ಆಗಿದೆ. ಅಂದ್ರೆ ನಮ್ಮ ಡೈರೆಕ್ಟ್ ಕೊಡುವಂತ ದುಡ್ಡನ್ನ, GST ದುಡ್ಡನ್ನ ಅಲ್ಲಿ ಯಾವ್ದೋ ಒಂದು ಫಂಡ್ ಕೊಟ್ಬಿಟ್ಟು ಅದು ನಿಮ್ಗೆ GSTಗೆ ಸೇರ್ಕೊಳ್ತು. ಈ ತರ ನಮ್ಗೆ ಮೋಸ ಆಗ್ತಾ ಇದೆ. ಈಗ ನಾವು ಎಷ್ಟೋ ಬಾರಿ ನನಗೆ ಅನ್ಸುತ್ತೆ, ನಾವು ಅಂಕಿ ಅಂಶಗಳ ಸಮೇತ ಚರ್ಚೆ ಮಾಡಬಹುದಾದಂಥ ವಿಷಯಗಳ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು, ಯೋಜನೆಗಳಿಟ್ಕೊಂಡು ಆನ್ ದ ಫ್ಲೋರ್ ನಮ್ಮ ಸಂಸದರು ಫ್ಲೋರಲ್ಲೇ ಮಾತಾಡೋಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ನನ್ನ ರಾಜ್ಯಕ್ಕೆ ನೀವು ಹೀಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಇದೊಂದು ಭಾಗ, ಒಂದು ವಿಧಾನ, ಇಡೀ ದೇಶ ಸರ್ವಸಮ್ಮತವಾಗಿ ಒಪ್ಪುವಂಥ ವಿಧಾನ ಅಂತ ಕೂಡ ನಾನು ಭಾವಿಸ್ತೀನಿ. ಅನ್ಫಾರ್ಚುನೇಟ್ಲಿ ಫ್ಲೋರಲ್ಲಾಗದೆ ಆಚೆ ಬರುವಂಥ ಹೇಳಿಕೆಗಳಿದೆಯಲ್ಲ, ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡಿ, ಈ ಒಂದು ಹೇಳಿಕೆ ಏನು ಮಾಡ್ತಾ ಇದೆ, ಇಷ್ಟಿಡೀ ಇಂಟೆನ್ಷನ್ಸ್ ಇರುತ್ತಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತಲ್ಲ, ಇದೆಲ್ಲ ಮರೆಮಾಚ್ಬಿಟ್ಟು ಈ ಸ್ಟೇಟ್ಮೆಂಟೇ ಹೈಲೈಟ್ ಆಗುತ್ತಾ ಅಂತ. ಅದೇ ಹೇಳಿಕೆ ಇರೋವಂಥ ಉದ್ದೇಶ ಬಿಟ್ಬಿಟ್ಟು ಆ ಹೇಳಿಕೆನಲ್ಲಿ ಇರುವಂಥ ವಿಚಾರಗಳನ್ನ ಇಟ್ಕೊಂಡು ಪದ ಹಿಡ್ಕೊಂಡು ಈ ತರ ಅಂತ ಹೇಳೋದಿದೆಯಲ್ಲ, ನಿಮಗೆ ಅವಕಾಶ ಉದ್ದೇಶವನ್ನ ಅಲ್ಲ ನೀವು ಕೇಳಿದಕ್ಕೆ ಹೇಳ್ಬಿಡ್ತೀನಿ. ಏನಂದ್ರೆ ಸಂಸತ್ನಲ್ಲಿ ಚರ್ಚೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಕೊಡ್ತಾರೆ,
ಮೊನ್ನೆ 150 ಜನ ದೊಂಬಿ ಎಬ್ಬಿಸ್ತೀರಾ ಅಂತ ದೊಂಬಿ ಎಬ್ಬಿಸ್ಬಿಟ್ಟು ಉಪರಾಷ್ಟ್ರಪತಿಗಳನ್ನ ಅಲ್ಲಿ ಸ್ಪೀಕರ್ನ ಅಲ್ಲಿ ಅಡಗಿಸ್ಕೊಂಡು ಮಾಕ್ ಮಾಡ್ಕೊಂಡಿರ್ತಾರೆ, ವಿಡಿಯೋ ಮಾಡ್ತಾರೆ. ಅಲ್ಲ, ಅದು ಆಚೆಗಡೆ ಸಂಸತ್ತಿನ ಒಳಗಡೆ ಮಾರ್ಕ್ ಮಾಡಿರೋದಲ್ಲ, ಆಚೆಗಡೆ ಮಾರ್ಕ್ ಮಾಡಿರೋದು. ಯಾವಾಗ ಇವ್ರು ಆಚೆಗಡೆ ಕರ್ಸೋದು ಅದನ್ನ ಇವರೇ ಧನ್ಕರ್ ಅವರೇ ಹೇಳ್ತಾರೆ, ನಾನು ಎಷ್ಟ್ರ ಮಟ್ಟಕ್ಕೆ ಕೂತ್ಕೊಬೇಕು, ಯಾರಿಗೆ ಕೈ ಮುಗಿಬೇಕು ಅನ್ನೋದೇ ನನ್ಗಾಗಿದೆ ಅಂತ. ಆ ವಿಡಿಯೋಸ್ ನೀವೇ ನೋಡಿದೀರಾ. ಸೊ ಇವತ್ತು ಲೋಕಸಭೆ ಒಳಗಡೆ ಎಷ್ಟ್ರ ಮಟ್ಟಿಗೆ ಇವರು ಅವಕಾಶವನ್ನ ಕೊಡ್ತಾರೆ. ಆಮೇಲೆ ಡಿ.ಕೆ. ಸುರೇಶ್ ಅವ್ರಿಗೆ ಈ ನಮ್ಮ ರಾಜ್ಯದಿಂದ ಕಾಂಗ್ರೆಸ್ನ ಸಂಸದರಾಗಿರುವಂಥವ್ರು ಏಕೈಕ ಒಬ್ಬರೇ ವ್ಯಕ್ತಿ. ಸೊ ಅವ್ರಿಗೆ ಹೆಚ್ಚು ಕಡಿಮೆ 3 ನಿಮಿಷ ಕಾಲಾವಕಾಶ ಕೊಡ್ತಾರೆ. 3 ನಿಮಿಷದಲ್ಲಿ ಎಲ್ಲಾ ವಿಚಾರಗಳನ್ನ ಕೇಳಿಸ್ಕೊಳ್ಳೋಕ್ಕೂ ಅವರು ಅಂದ್ರೆ ಇಲ್ಲಿ ಪಾರ್ಟಿಯಿಂದ ಬಿಟ್ಬಿಡ್ತೀನಿ ಸೂರ್ಯ, ಪಾರ್ಟಿಯಿಂದ ಬಿಟ್ಬಿಡ್ತೀನಿ. 25-26 ಬೆಂಬಲವನ್ನು ಸೇರಿಸ್ಕೊಂಡ್ರೆ ಇವ್ರು ಸಂಸದರಿದಾರಲ್ಲ, ಅವ್ರು ಎಲ್ಲರೂ ಹ್ಯಾಪಿನಾ? ಅದೇ ಅವ್ರು ನಮ್ಮ ರಾಜ್ಯಕ್ಕೆ ಬಜೆಟ್ ಅಲ್ಲಿ ಅದ್ಭುತವಾಗಿ ಎಲ್ಲ ಬಂದಿದೆ, ಸಂತೃಪ್ತರಾಗಿದ್ದೇವೆ ನಾವು, ಓಕೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಸುಮ್ಮನೆ ಇದ್ದಾರೆ. ನೋಡಿ, ಡಿ.ಕೆ. ಸುರೇಶ್ ಅವ್ರನ್ನ ನೀವು ಮೆಚ್ಕೊಬೇಕಾಗತ್ತೆ. ಒಬ್ಬ ರಾಷ್ಟ್ರೀಯ ಪಕ್ಷದ ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಏನು ದೇಶವನ್ನ ಜೋಡಿಸುವಂತ ಸಿದ್ಧಾಂತ ಇರುವಂತ ಪಕ್ಷದಲ್ಲಿ ಅವರು ತಮ್ಮ ರಾಜ್ಯಕ್ಕಾಗಿರುವಂತ ಅನ್ಯಾಯದ ವಿರುದ್ಧ ಅವರ ಸಂಸದ ಇಷ್ಟೆಲ್ಲ ಏನು ಇವತ್ತು ಡಿಬೇಟ್ಸ್ ನಡೀತಾ ಇದೆ, ಇದು ಯಾವುದಕ್ಕೂ ಕೇರ್ ಮಾಡದೆ ಅವರು ರಾಜ್ಯದ ಹಿತಾಸಕ್ತಿ ಪರವಾಗಿ ಮಾತಾಡಿದ್ದಾರೆ. 25 ಜನ ಸಂಸದರು ಇಲ್ಲಿವರೆಗೂ ಎಷ್ಟು ಸತಿ ಮಾತಾಡಿದ್ದಾರೆ ರಾಜ್ಯದ ಪರವಾಗಿ? ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಕ್ಕಾದ್ರೂ ಆಗುತ್ತೆ ಇವ್ರಿಗೆ? ದೂರದಲ್ಲಿ ನಿಲ್ಸಿರ್ತಾರೆ ಇವ್ರನ್ನ. ಸೊ ಎಷ್ಟರ ಮಟ್ಟಿಗೆ ರಾಜ್ಯಕ್ಕೆ ಅನುದಾನವನ್ನು ತರಬೇಕು? ಈಗ ಮೈಸೂರು ಚತುಷ್ಪಥ ರಸ್ತೆ ಮಾಡ್ಬಿಟ್ವಿ ಅಂತ ಸಂಸದ ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇರ್ತಾರಲ್ಲ, ನೀವೇನ್ ಫ್ರೀಯಾಗಿ ಕೊಡಿಸ್ತಾ ಇದ್ದೀರಾ ನಮ್ಗೆ? 350 ರೂಪಾಯಿ ಕಲೆಕ್ಟ್ ಮಾಡ್ತೀರಾ, ಫಾಸ್ಟ್ ಟ್ಯಾಗ್ ಅಂತ ಹೇಳ್ಬಿಟ್ಟು ಎಷ್ಟು ಹಣ ಕಲೆಕ್ಟ್ ಮಾಡಿದೀರಾ? ನಮ್ಮ ಹತ್ರ ಕಿತ್ಕೊಳ್ಳೋದು ರೋಡ್ ಮಾಡಿದ್ವಿ ಅಂತ ಹೇಳೋದು, ನಮ್ಮ ಹತ್ರ ತೆರಿಗೆ ತಗೊಳ್ಳೋದು ರೋಡ್ ಮಾಡಿದ್ವಿ ಅಂತ ಹೇಳೋದು. ಆ ರೋಡಲ್ಲಿ ಓಡಾಡಕ್ಕೂ ತೆರಿಗೆ. ಹೊಸ ಗಾಡಿ ತಗೊಂಡ್ರೆ ಇವತ್ತು ರೋಡ್ ಟ್ಯಾಕ್ಸ್ ಎಷ್ಟಾಗಿದೆ? ತೆರಿಗೆಯಿಂದ ಯಾಕೆ ಕೆಲಸ ಮಾಡಕ್ಕಾಗತ್ತೆ ಸೂರ್ಯ? ಅಲ್ಲ, ನೀವು ಎಷ್ಟರ ಮಟ್ಟಿಗೆ ತೆರಿಗೆಯ ಸ್ಲ್ಯಾಬ್ಗಳು ಆಮೇಲೆ ಚತುಷ್ಪಥ ಈಗ 18 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ವಾಜಪೇಯಿ ಅವ್ರ ಕಾಲದಲ್ಲಿ ತುಮಕೂರು ಹೈವೇ ಏನು ಟೋಲ್ ಕಲೆಕ್ಷನ್ ಇದನ್ನ ರಸ್ತೆನ ಫಸ್ಟ್ ಆರಂಭ ಮಾಡಿದ್ರು. 18 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. 18 ವರ್ಷ ಮುಗಿದ್ಮೇಲೂ ಇವತ್ತು ತಗೊಂತಾ ಇದಾರಲ್ಲ. ಆಮೇಲೆ ಇದನ್ನ ನೀವು ಫಾಸ್ಟ್ ಟ್ಯಾಗ್ ಅನ್ನೋದು ಇದೆಯಲ್ಲ, ಫಾಸ್ಟ್ ಟ್ಯಾಗ್ ನಿಮ್ ಮುಂಚೆ ಡೇ ಪಾಸ್ ಅಂತ ಕೊಡೋರು ರೋಡ್ ಇದ್ರಲ್ಲಿ ಹೈವೇಗಳಲ್ಲಿ ಓಡಾಡಕ್ಕೆ. 20 ರೂಪಾಯಿ ತಗೊಂಡ್ರೆ ನೀವು ತುಮಕೂರುವರೆಗೂ ಹೋಗೋದಾಯ್ತು, ವಾಪಸ್ ಬರ್ಬೋದಾಯ್ತು. ಇವತ್ತು ಡೇ ಪಾಸ್ ಇಲ್ಲ, ನೀವು ಹೋಗ್ತಾನು 20 ರೂಪಾಯಿ ಕಟ್ಟಾಗುತ್ತೆ, ಬರ್ತಾನು 20 ರೂಪಾಯಿ ಕಟ್ಟಾಗುತ್ತೆ. ಯಾರ ಮೇಲೆ ಈ ಹೊರೆಯನ್ನ ಆಗ್ತಾ ಇದ್ದೀರಾ? ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ ಹಣನ. ಸೆಂಟ್ರಲೈಸೇಷನ್ ಆಗ್ತಾ ಇದೆಯಾ ಅಂತ. ಸೆಂಟ್ರಲೈಸೇಷನ್ ಆಗ್ತಾ ಇರೋದು. ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಹೇಳಿದ್ರಲ್ಲ, ಇವತ್ತು ಸಂವಿಧಾನದ ಬಗ್ಗೆ ಇವ್ರಿಗಿಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನ್ ಹೇಳುತ್ತೆ? ನಿಮ್ಮ ರಾಜ್ಯದ ಕಾನೂನುಗಳು, ನಿಮ್ಮ ರಾಜ್ಯದ ತೆರಿಗೆ ಸಂಗ್ರಹ. ಇವತ್ತು ನೀವೊಂದು ಕಾಫಿ ತಗೊಂಡ್ ನೋಡಿ, ಹೋಟ್ಲಲ್ಲಿ ಒಂದು ಇಡ್ಲಿ ತಗೊಳ್ಳಿ, ರಾಜ್ಯದ ಬಗ್ಗೆ ನಿಮ್ಗೆ ಕಾಳಜಿನೇ ಇಲ್ಲ. ಕೇಳಿಸ್ಕೊಳ್ಳಿ, ನಾವು ಗಂಭೀರವಾದಂತ ವಿಚಾರ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾಡ್ಕೋಬೇಡಿ. ವೈಯಕ್ತಿಕ ವಿಚಾರ ಮಾತಾಡ್ತಾ ಇಲ್ಲ. SGST ಕೇಳಿಸ್ಕೊಳ್ರಿ ಫಸ್ಟ್ ತಾಳ್ಮೆಯಿಂದ. ನಾವು ವಿಚಾರ ಗಂಭೀರವಾಗಿ ಹೇಳ್ತಾ ಇದೀನಿ. ನಾನೇನು ಅವ್ರದೇನು ಟೀಕೆ ಮಾಡ್ತಾ ಇಲ್ಲ. ತೆರಿಗೆ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಯಾಕೆ ಬಿಜೆಪಿ ಅವ್ರಿಗೆ ಯಾಕೆ ಭಯ? ಜನಕ್ಕೆ ಗೊತ್ತಾಗ್ಬಿಡುತ್ತೆ. SGST CGST ಕಲೆಕ್ಟ್ ಮಾಡ್ತಿರಲ್ಲ, 3 ರೂಪಾಯಿ ತಗೊಂತೀರಾ, 3 ರೂಪಾಯಿ ತೆರಿಗೆ ಹೋಗ್ತಾ ಇದೆಯಲ್ಲ, ನಾನು ಕಟ್ತಾ ಇದೀನಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್. ಎಷ್ಟು ನೀವು ಕಾಫಿ ತಗೊಂಡ್ರು ತೆರಿಗೆ, ಪೆನ್ಸಿಲ್ ತಗೊಂಡ್ರು ತೆರಿಗೆ, ಗೋಧಿ ತಗೊಂಡ್ರು ತೆರಿಗೆ, ಅಕ್ಕಿ ತಗೊಂಡ್ರು ತೆರಿಗೆ, ತಿನ್ನೋ ಪದಾರ್ಥಕ್ಕೂ ತೆರಿಗೆ, ಹಾಲು ತಗೊಂಡ್ರು GST, ಎಲ್ಲದಕ್ಕೂ GST ಆಗ್ತಿರಲ್ಲ. ತೆರಿಗೆ ರಾಜ್ಯದ ಪಾಲನ್ನು ಕೂಡ ನೀವೇ ಕಲೆಕ್ಟ್ ಮಾಡ್ಕೊಂತೀರಾ. ರಾಜ್ಯದ ಪಾಲನ್ನು ಕೂಡ ಇವರೇ ಕಲೆಕ್ಟ್ ಮಾಡ್ಕೊಂತಾರೆ. ರಾಜ್ಯದ ಪಾಲನ್ನ ವಾಪಸ್ ಎಷ್ಟು ಬರ್ತಾ ಇದೆ? 25,000 ಕೋಟಿ ಬರ್ಬೇಕಾಗಿತ್ತಲ್ಲ. ಈಗ ನಮ್ಮ ಪ್ಲಾನಿಂಗ್ ಕಮಿಷನ್ ಆಗಿರ್ಬೋದು, ಇದು ಮೀಟಿಂಗ್ಗಳು ಆಗ್ತಾವಲ್ಲ, GST ಮೀಟಿಂಗ್ಗಳು ಆದಾಗ ಇವರು ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯದ ಪರವಾಗಿ ಮಾತಾಡಿದ್ದಾರೆ. ಇದು 2019ರಲ್ಲೂ ಕೂಡ ಆಗಿತ್ತು. ಬಿಜೆಪಿಯ ಪ್ರಾಬಲ್ಯ ಜಾಸ್ತಿ ಇದೆ. ಬಿಜೆಪಿ ಕೇಂದ್ರ ಸರ್ಕಾರ ರಾಜ್ಯದ ಒಂದು ಏನು ನ್ಯಾಯೋಚಿತ ಇದು ಹಣ ಬರ್ಬೇಕಾಯ್ತು, ಅದನ್ನ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹಿಂದೆಯಿಂದನೂ ಚರ್ಚೆ ಹಾಕೊಂಡೇ ಬರ್ತಿರೋದು. ಯಡಿಯೂರಪ್ಪ ಅವ್ರು ಕೇಳಿದ್ರಲ್ಲ, ನರೇಂದ್ರ ಮೋದಿ ಅವ್ರು ಬಂದಂತ ಸಂದರ್ಭದಲ್ಲಿ ತುಮಕೂರಲ್ಲಿ ಧೈರ್ಯವಾಗಿ ಕೇಳಿದ್ರು ಯಡಿಯೂರಪ್ಪ ಅವರು. ಆಮೇಲೆ ಪಾಪ ಇಳಿಸೇ ಬಿಟ್ರು ಅವ್ರನ್ನ.